ನೀವು ಸಮೋಸ, ಪಕೋಡಾ, ಪಿಜ್ಜಾ, ಜಿಲೇಬಿಯಂತಹ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಇದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಸಿಗರೆಟ್ ಪ್ಯಾಕೆಟ್‌ಗಳ ಮೇಲೆ ಎಚ್ಚರಿಕೆ ಇರೋ ಹಾಗೆ ಇನ್ನು ಮುಂದೆ ಈ ಎಲ್ಲಾ ತಿಂಡಿ ಅಂಗಡಿಗಳ ಪಕ್ಕದಲ್ಲೂ ಎಚ್ಚರಿಕೆ ಸಂದೇಶನ ಹಾಕ್ತಾರೆ. ಈ ತಿಂಡಿಗಳಲ್ಲಿ ಅತಿಯಾದ ಎಣ್ಣೆ, ಸಕ್ಕರೆ, ಕೊಬ್ಬಿನಾಂಶ ಇರೋದ್ರಿಂದ ಇವುಗಳನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವಂತಹ ಸಂದೇಶವನ್ನ ಎಲ್ಲ ಅಂಗಡಿಗಳ ಪಕ್ಕ ಪ್ರಕಟಿಸೋಕೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಯಾಕಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಬೊಜ್ಜು, ಶುಗರ್, ಹಾರ್ಟ್ ಪ್ರಾಬ್ಲಮ್ಸ್ ಕಾಯಿಲೆಗಳು ತುಂಬಾನೇ ಜಾಸ್ತಿ ಆಗ್ತಾ ಇವೆ. ಇತ್ತೀಚಿನ ಅಧ್ಯಯನದ ಪ್ರಕಾರ 2021ರಲ್ಲಿ 18 ಕೋಟಿ ಭಾರತೀಯರಿಗೆ ಬೊಜ್ಜಿನ ಸಮಸ್ಯೆ ಇತ್ತು. ಇದು 2050ರ ವೇಳೆಗೆ 44 ಕೋಟಿಗೆ ಏರಲಿದೆ. ಹಾಗಾಗಿ ಜಂಕ್ ಫುಡ್ಗಳ ಸೇವನೆಯಿಂದಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳಿಸೋದು ಇದರ ಮುಖ್ಯ ಉದ್ದೇಶ. ಅಲ್ಲದೆ ಇದು ನಮ್ಮ ಸಾಂಪ್ರದಾಯಿಕ ಆಹಾರಗಳ ಮೇಲೆ ನಿಷೇಧ ಮಾಡ್ತಾ ಇಲ್ಲ. ಬದಲಾಗಿ ಜಂಕ್ ಫುಡ್ಗಳನ್ನ ಮಿತವಾಗಿ ಸೇವಿಸಬೇಕು ಅಂತ ಜನರಲ್ಲಿ ಜಾಗೃತಿ ಮೂಡಿಸೋ ಒಂದು ಕ್ರಮವಷ್ಟೇ.